ಆರೋಗ್ಯ, ಕೈಗಾರಿಕೆ, ಶಿಕ್ಷಣ, ಪರಿಸರ, ಸಾಮಾಜಿಕ ಸುಧಾರಣೆ, ಸಮುದಾಯ ಬೆಳವಣಿಗೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮಧುರ ಸಂಗೀತ, ಮನಸೂರೆಗೊಳ್ಳುವ ನಾಟಕಗಳು ಎಲ್ಲ ನಿಮ್ಮ ರೇಡಿಯೋ ಚಾನೆಲ್ನಲ್ಲಿ. ರೇಡಿಯೋ ಆಕ್ಟಿವ್ ಕೇಳಿ, ಆಗಿ ಆಕ್ಟಿವ್. ರೇಡಿಯೋ ಆಕ್ಟಿವ್ 90.4 ಮೆಗಾಹರ್ಟ್ಸ್. ಹಾಯ್ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಬೆಂಗಳೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.4 ಕಂಪನಾಂಕಗಳ ರೇಡಿಯೋ ಆಕ್ಟಿವ್. ನಾನು ನಿಮ್ಮ ರೇಡಿಯೋ ಗೆಳತಿ ಶ್ರುತಿ. ಸಂಜು ಒಬ್ಬ ಡಿಗ್ರಿ ವಿದ್ಯಾರ್ಥಿ. ಅವನು ಕಾಲೇಜ್ಗೆ ಹೊಸದಾಗಿ ಸೇರ್ಪಡೆಯಾಗಿರುತ್ತಾನೆ. ಮೊದಲನೇ ದಿನ ಅವನು ಕಾಲೇಜ್ ಕ್ಯಾಂಪಸ್ನಲ್ಲಿ ಏಕಾಗ್ರತೆಯಿಂದ ಓದುತ್ತಾ ಇರುತ್ತಾನೆ. ಆಗ ಅಲ್ಲಿಗೆ ಅಜಯ್ ವಿಜಯ್ ಎಂಬ ಅದೇ ಕಾಲೇಜಿನ ಸೀನಿಯರ್ ವಿದ್ಯಾರ್ಥಿಗಳು ಶಿಳ್ಳೆ ಹೊಡೆಯುತ್ತಾ ಹುಡುಗಿಯರನ್ನು ಚುಡಾಯಿಸುತ್ತಾ ಬರುತ್ತಾರೆ. ಏನಮ್ಮ ಜಿಂಕೆ ಮರಿ, ನಿಧಾನ, ಕಾಲು ಉಳುಕಿತ್ತು. ಕಿತ್ತಾಗುತ್ತೆ. ಪರವಾಗಿಲ್ಲ, ಹೊಲಿಸ್ಕೊಡ್ತೀವಿ ಬಿಡಮ್ಮ. ನಾಚಿಕೆ ಮಾನ ಮರ್ಯಾದಿಲ್ಲ ನಿಮ್ಗೆ? ಯಾವನ ಇವನು ವಿಜಯ್? ಬಿಟ್ರೆ ವಿಶ್ವೇಶ್ವರಯ್ಯನೇ ಮೀರ್ಸೋ ಹಾಗೆ ಕಾಣ್ತಾ ಇದ್ದಾನೆ. ಬಾರೋ ಶಿಷ್ಯ, ನಾವು ಹೋಗಿ ಅವನ್ಗೆ ತಲೆ ಬೆಳ್ಸೋಣ. ಎದ್ದೇಳಮ್ಮ ಮೇಲೆ. ಏನ್ ಬ್ರದರ್, ಏನಾಗ್ಬೇಕಿತ್ತು? ಏನೋ ಮಾಡ್ತಿದ್ಯಾ ಇಲ್ಲಿ? ಏನೂ ಇಲ್ಲ ಬ್ರದರ್, ಸುಮ್ನೆ ಕೂತ್ಕೊಂಡು ಓದ್ತಾ ಇದ್ದೆ. ಏಯ್, ಇಲ್ಲೇ ಕುತ್ಕೊಂಡು ಓದ್ಕೋಬೇಕಾ? ಬೇರೆ ಜಾಗ ನಿಂಗೆ ಸಿಗ್ಲಿಲ್ವಾ? ಇವತ್ತೇ ಕಾಲೇಜ್ಗೆ ಅಡ್ಮಿಷನ್ ಆಗಿದ್ದು. ನಂಗಿಲ್ಲಿ ಯಾರು ಪರಿಚಯ ಇಲ್ಲ, ತುಂಬಾ ಬೇಜಾರಾಗ್ತಾ ಇತ್ತು. ಅದಕ್ಕೆ ಇಲ್ಲಿ ಬಂದು ಓದ್ತಾ ಇದ್ದೆ. ನಿಂದ ಯಾವ ಊರು? ಎಲ್ಲಿಂದ ಬರ್ತಾ ಇದೀಯಾ? ನಮ್ದು ದಾವಣಗೆರೆ ಹತ್ರ ಹರಪನಹಳ್ಳಿ. ಇಲ್ಲಿ ಯಶವಂತಪುರದಿಂದ ಬರ್ತಾ ಇದ್ದೀನಿ. ಓ, ನಿಮ್ದು ಹಳ್ಳಿನಾ? ಇಲ್ಲ, ಹೌದು. ಸಂಜೆ ಲಾಂಗ್ ಬೆಲ್ ಹೊಡೆದಾಗ ಕಾಲೇಜ್ ಕ್ಯಾಂಪಸ್ನಲ್ಲಿ ಅಜಯ್ ವಿಜಯ್ ಮಾತಾಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಅಜಯ್ ಸಂಜುವನ್ನ ಕೂಗ್ತಾನೆ. ಓಯ್ ಓಯ್, ಏನೋ ಅಷ್ಟು ಕೂಗಿದ್ರು ಕೇಳಿಸ್ದಂಗೆ ಹೋಗ್ತಾ ಇದೀಯಾ? ಏನ್ ಸಿಗರೇಟ್ ಸೇರ್ತಾ ಇದ್ದೀರಾ? ಅದೇನ್ ಹಂಗೆ ಆಶ್ಚರ್ಯದಿಂದ ಕೇಳ್ತಾ ಇದೀಯಾ? ನೀನ್ ಯಾವತ್ತು ಸಿಗರೇಟ್ ಸೇದಿಲ್ವಾ? ಅಯ್ಯೋ ಇಲ್ಲಪ್ಪ, ಅಂದ್ರಿಂದ ಆರೋಗ್ಯ ಕೆಟ್ಟೋಗುತ್ತೆ. ನಂಗೆ ಅಂತ ಅಭ್ಯಾಸ ಇಲ್ಲ. ಅದೇನೋ ಯಾವ ಕಾಲದಲ್ಲಿ ಇದೀಯಾ? ಹುಡುಗಿಯರೇ ಸೇರ್ತಾರೆ, ಗಂಡ್ಸಾಗಿ ನೀನ್ ಸೇದಲ್ವಾ? ತಗೋ ಸೇದು. ಇಲ್ಲ ಬ್ರದರ್, ನಂಗೆ ಬೇಡ. ತಗೊಳ್ಳು, ಒಂದೇ ಒಂದ್ಸಾರಿ ಎಳ್ದ್ ನೋಡಿ, ಏನೂ ಆಗಲ್ಲ. ಏ ಫಸ್ಟ್ಗೆ ಹಂಗೆ ಕಣಮ್ಮ, ಇದೆಲ್ಲ ಮೊದಲ ಹೆಜ್ಜೆ. ಸರಿ ಮನೇಲಿ ಏನಪ್ಪ ಕೆಲ್ಸ ಐತೆ ನಿಂಗೆ? ಏನಿಲ್ಲ. ಸರಿ ಅಮ್ಮ, ನಿನ್ನ ಹತ್ರ ಕ್ಯಾಶ್ ಎಷ್ಟಿದೆ? ಏನೋ 200 ಇದೆ. ಸರಿ ಬಾ, ಫಿಲ್ಮ್ಗೆ ಹೋಗೋಣ. ತುಂಬಾ ಲೇಟ್ ಆಗಿದೆ ಬ್ರದರ್, ಮನೆಗೆ ಬೇಗ ಹೋಗ್ಬೇಕು. ಏ ಬಾರೋ, ನಿನ್ಗೆ ಒಬ್ಬನಿಗೆ ಮನೆ ಮಠ ಇರೋದು, ನಮ್ಗೆ ಯಾರಿಗೂ ಇಲ್ವೇನೋ. ಸಂಜುವನ್ನ ಫಸ್ಟ್ ಶೋ ಫಿಲ್ಮ್ಗೆ ಕರ್ಕೊಂಡು ಹೋಗ್ತಾರೆ. ನಂತರ ಫಿಲ್ಮ್ ಥಿಯೇಟರ್ ನಿಂದ ಆಚೆ ಬಂದು ಫಿಲ್ಮ್ ಬಗ್ಗೆ ಮಾತಾಡ್ಕೊಂಡು ಎಲ್ರೂ ಮನೆಗೆ ಹೋಗ್ತಾರೆ. ಮರುದಿನ ಕ್ಯಾಂಪಸ್ನಲ್ಲಿ ತನ್ನ ಸೀನಿಯರ್ಗಳ ಜೊತೆ ಸಂಜು ಹರಟೆ ಹೊಡಿತಾ ಇರ್ತಾನೆ. ಆಗ ಇಬ್ರು ಹುಡುಗಿಯರು ಗೆಜ್ಜೆ ಶಬ್ದ ಮಾಡಿಕೊಂಡು ಅವರ ಮುಂದೆ ನಡ್ಕೊಂಡು ಹೋಗ್ತಾರೆ. ಜಿಂಕೆ ಮರೀನಾ, ನೀ ಜಿಂಕೆ ಮರೀನಾ, ಜಿಂಕೆ 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 ಮರೇನಾ. ಏ ಸಂಜು, ನೀನೇನಾದ್ರೂ ಚುಡಾಯಿಸಮ್ಮ. ಆ ತರ ಚುಡಾಯಿಸ್ಬಾರ್ದು, ಪಾಪ ಅವ್ರಿಗೆ ಎಷ್ಟು ಬೇಜಾರಾಗುತ್ತೋ ಏನೋ. ನೀನು ಜೂನಿಯರ್ ಗಾಂಧಿನಾ? ಅವ್ರಿಗೇನಾದ್ರೂ ಹೇಳೋ ಅಂದ್ರೆ ನಮ್ಗೆ ಉಪದೇಶ ಮಾಡ್ತೀಯ? ನೀನ್ ಉದ್ಧಾರ ಆಗಲ್ಲ, ಹೋಗು. ನೀನೇ ಇವತ್ತು ಏನಾದ್ರೂ ಸರಿ ಹುಡುಗಿಯರನ್ನ ಚುಡಾಯಿಸಿ ಗಂಡ್ಸು ಅಂತ ಪ್ರೂವ್ ಮಾಡ್ಬೇಕು. ಹೇ ಹುಡುಗಿ, ಒಮ್ಮೆ ನೋಡು, ಮನಸ್ಸು ಬಿಚ್ಚಿ ಮಾತನಾಡು. ನಿಮ್ಗೆ ನಾಚಿಕೆ, ಮಾನ, ಮರ್ಯಾದೆ ಮೂರು ಇಲ್ವಾ? ರುಕ್ಕು ರುಕ್ಕು ರುಕ್ಕಮ್ಮ, ರುಕ್ಕು ರುಕ್ಕು ರುಕ್ಕಮ್ಮ, ಲುಕ್ಕಮ್ಮ ಲುಕ್ಕು ಲುಕ್ಕು ಲುಕ್ಕಮ್ಮ, ಸಿಟ್ಟ್ಯಾಕೆ ನಮ್ಮ ಮ್ಯಾಲೆ? ನಿಮ್ಗ ಅಕ್ಕ ತಂಗಿರು ಯಾರು ಇಲ್ವೇನ್ರೋ? ಅನಾಥ ಮಗುವಾದೆ ನಾನು, ಅಕ್ಕನೂ ತಂಗಿಯೂ ಇಲ್ಲ. ಆಗ ಸಿಟ್ಟಿನಿಂದ ಗೀತಾ ಬೈಕೊಂಡು ಹೋಗ್ತಾಳೆ. ಆಗ ಹುಡುಗರು ಜೋರಾಗಿ ನಗುತ್ತಾ ಕೇಕೆ ಹಾಕಿಕೊಂಡು ಮನೆಗೆ ಹೋಗ್ತಾರೆ.
Radioactive 90.4 megahertz. Bangalore's first community radio station. Listen up. Get active. ಅಮ್ಮ ಗಾಜು. ಆಗ ಗೀತಾ ಅದೇ ರಸ್ತೆಯಲ್ಲಿ ಬರುತ್ತಿರುತ್ತಾಳೆ. ಸಂಜುವಿನ ಚೀರಾಟವನ್ನು ಕೇಳಿ ಸುರಿಯುತ್ತಿರುವ ರಕ್ತವನ್ನು ನೋಡಿ ಸಂಜುವಿನ ಬಳಿಗೆ ಬರುತ್ತಾಳೆ. ಇಷ್ಟೊಂದು ರಕ್ತ ಸುರಿತಾ ಇದೆಯಲ್ಲ, ಕಾಲ್ಗೇನಾಯ್ತು? ಕಾಲ್ಗೆ ಗಾಜು ಚುಚ್ಕೊಂಡಿದೆ. ಅಯ್ಯೋ, ತುಂಬಾ ಬ್ಲಡ್ ಹೋಗ್ತಾ ಇದೆಯಲ್ಲ ರೀ. ಅಯ್ಯೋ ಪರವಾಗಿಲ್ಲ ಬಿಡಿ. ರಕ್ತ ಸುರಿತಾ ಇದೆ, ನೀವೇನ್ ಹಿಂಗಂತೀರಾ? ಹುಷಾರಾಗಿ ನೋಡ್ಕೊಂಡು ಹೋಗಿ. ಮರುದಿನ ಅಜಯ್ ವಿಜಯ್ ಸಂಜುಗೆ ಫೋನ್ ಮಾಡುತ್ತಾರೆ. ಹಲೋ ಸಂಜು, ಎಲ್ಲಿದೀಯಾ? ಮನೇಲಿದ್ದೀನಿ. ವಾಯ್ಸ್ ಟೋನ್ ಚೇಂಜ್ ಮಾಡಿ ನೀನು. ಸಂಡೇ ಮನೆ. ಹಲೋ, ಎಲ್ಲಿದೀಯಾ ಸಂಜು? ಮನೇಲಿದ್ದೀನಿ. ಸಂಡೆ ಮನೇಲಿ ಕೂತ್ಕೊಂಡು ಏನ್ ಮಾಡ್ತಾ ಇದೀಯಾ? ಆಚೆ ಬಾರೋ. ಓ, ಆಚೆ ಬರ್ತೀನಿ. ಓಕೆ ಓಕೆ ಬರ್ತೀನಿ. ಸಂಜು ಅಜಯ್ ವಿಜಯ್ ಹತ್ರ ಹೋಗ್ತಾನೆ. ಆಗ ಸಂಜುವಿನ ಕಾಲನ್ನು ನೋಡಿ, ಏನಾಯ್ತು ಕಾಲ್ಗೆ? ಕುಂತ್ಕೊಂಡ್ ಬರ್ತಾ ಇದೀಯಾ? ನಿನ್ನೆ ಮನೆಗೆ ಹೋಗ್ಬೇಕಾದ್ರೆ ಕಾಲಿಗೆ ಗಾಜ್ ಚುಚ್ಕೊಂಡು ತುಂಬಾ ಬ್ಲಡ್ ಹೋಯ್ತು. ಆಮೇಲೆ ಏನಾಯ್ತು? ಅದೇ ನಾವು ರೇಗಿಸ್ತಾ ಇದ್ವಲ್ಲ ಬ್ರದರ್, ಆ ಹುಡ್ಗಿ ಬಂದು ಅವಳು ಕರ್ಚೀಫ್ ಕಾಲಿಗೆ ಕಟ್ಟಿದ್ಲು. ಅವಳು ಬಂದ್ ಕಟ್ಟಿದ್ಲಾ? ನಿಜನಾ? ಹೌದು ಬ್ರದರ್, ನಿಜವಾಗ್ಲು ಅವಳೇ ಬಂದ್ ಕಟ್ಟಿದ್ಲು. ಎಲ್ಲಿ ಆ ಖರ್ಚು ಬಿಚ್ಕೊಡು ನೋಡೋಣ. ಇಲ್ಲ ಬ್ರದರ್, ಹಂಗೆಲ್ಲ ಬಿಚ್ಚೋಕ್ಕಾಗಲ್ಲ. ಏನಮ್ಮ, ಸಮಥಿಂಗ್ ಹಾಗೇನಿಲ್ಲ. ಏನಿಲ್ಲ ಅಂತೀಯ? ಅವಳು ಕಟ್ಟಿದ್ಲು ಅಂತೀಯ? ಏನೋ ಇದೆಲ್ಲ? ಏನಾದ್ರೂ ಇದ್ರೆ ನಮ್ಮ ಹತ್ರ ಹೇಳು ಸಂಜು. ಆತರ ಏನಿಲ್ಲ ಬ್ರದರ್. ನೋಡೋ, ಈ ಹುಡುಗಿಯರೇ ಅಷ್ಟೇ, ಎಲ್ಲ ಹೇಳೋಲ್ಲ, ನಾವೇ ತಿಳ್ಕೋಬೇಕಷ್ಟೇ. ನಿನ್ ಮೇಲೆ ಇಷ್ಟ ಇರೋದ್ರಿಂದ ತಾನೇ ಆ ಹುಡುಗಿ ನಿನ್ಗೆ ಖರ್ಚು ಕಟ್ಟಿದ್ದು. ಅವಳು ನನ್ನ ನಿಜವಾಗ್ಲೂ ಇಷ್ಟಪಡ್ತಿದ್ದಾಳ. ಗ್ಯಾರಂಟಿ ನಿನ್ನ ಇಷ್ಟ ಪಡ್ತಾ ಇದ್ದಾಳೆ. ಹೋಗಿ ಅವಳು ಪ್ರಪೋಸ್ ಮಾಡೋ, ಈ ಚಾನ್ಸ್ ಮಿಸ್ ಮಾಡ್ಕೋಬೇಡ. ಸರಿ, ನಾನು ನಾಳೆನೆ ಅವಳಿಗೆ ಲೆಟರ್ ಮೂಲಕ ಪ್ರಪೋಸ್ ಮಾಡ್ತೀನಿ. ಸಂಜು ಗೀತಾಳಿಗೋಸ್ಕರ ಎದುರು ನೋಡ್ತಾ ಇರ್ತಾನೆ. ಆಗ ಗೀತಾ ಅದೇ ರಸ್ತೆಯಲ್ಲಿ ಬರ್ತಾ ಇರ್ತಾಳೆ. ಗೀತಾ, ನಾನು ನಿನ್ನ ಹತ್ರ ಒಂದು ನಿಮಿಷ ಮಾತಾಡ್ಬೇಕು. ತುಂಬಾ ಮುಖ್ಯವಾದ ವಿಷಯ ನಿಂಗೆ ಹೇಳ್ಬೇಕು. ನಾನು ಕೂಡ ನಿಮ್ಮ ಹತ್ರ ಮಾತಾಡ್ಬೇಕು. ಏನ್ ಹೇಳಿ? ಸಂಜುವನ್ನು ಗೀತಾ ದಿಟ್ಟಿಸಿ ನೋಡುತ್ತಾ ತನ್ನ ಕೈಲಿದ್ದ ವೆಡ್ಡಿಂಗ್ ಕಾರ್ಡ್ ಅನ್ನು ಸಂಜುವಿಗೆ ಕೊಡ್ತಾಳೆ. ಏನಿದು? ಇದು ನನ್ನ ಮದ್ವೆ ವೆಡ್ಡಿಂಗ್ ಕಾರ್ಡ್. ನೀ ತಪ್ಪದೆ ನನ್ನ ಮದ್ವೆಗೆ ಬರ್ಬೇಕು. ಗೀತಾ ಅಲ್ಲಿಂದ ಹೋದ ನಂತರ ಬರಸಿಡಿಲು ಬಡಿದವನ ಹಾಗೆ ನೆಲಕ್ಕೆ ಕುಸಿದು ಬಿದ್ದು ಬಿಕ್ಕಿ ಬಿಕ್ಕಿ ಅಳುತ್ತಾನೆ. ಆಗ ಅಜಯ್ ವಿಜಯ್ ಅವನನ್ನು ದೂರದಿಂದ ನೋಡಿ ಓಡಿ ಬರ್ತಾರೆ. ಸಂಜು, ಯಾಕೋ, ಏನಾಯ್ತು? ಹೇಳೋ, ಏನಾಯ್ತು? ಗೀತಾಳ ವೆಡ್ಡಿಂಗ್ ಕಾರ್ಡ್ ಅನ್ನು ಇಬ್ಬರಿಗೂ ಸಂಜು ತೋರಿಸುತ್ತಾನೆ. ಗೀತಾ ಮದ್ವೆನಾ? ಅಯ್ಯೋ, ಒಬ್ಬ ಹುಡುಗಿ ಹೋದ್ರೆ ಏನಾಯ್ತೋ? ಪ್ರಪಂಚದಲ್ಲಿ ಸಾವಿರಾರು ಜನ ಹುಡುಗಿರಿದ್ದಾರೆ, ಅದಕ್ಕೆ ಯಾಕೋ ಹಿಂಗೆ ಅಳ್ತಿದೀಯಾ? ನೋಡೋ, ನಿನ್ ದುಃಖ ನನ್ಗೆ ಅರ್ಥವಾಗುತ್ತೆ. ಜೀವನದಲ್ಲಿ ದುಃಖ ಮರೆಯೋದಕ್ಕೆ ಅಂತ ದೇವಸ್ಥಾನ ಇದೆ, ಬಾ ಅಲ್ಲಿಗೆ ಹೋಗಿ ತೀರ್ಥ ತಗೊಳ್ಳೋಣ. ದುಃಖ ಎಲ್ಲ ಮಟಾಶ್ ಆಗ್ಬಿಡುತ್ತೆ. You're listening to Radioactive 90.4 megahertz. Get active. ಆಗ ಸಂಜು ಅಜಯ್ ಜೊತೆ ಹೋಗಿ ಬಾರ್ನಲ್ಲಿ ಫುಲ್ ಆಗಿ ಕುಡ್ಕೊಂಡು ಬರ್ತಾನೆ.
ರೋಡ್ನಲ್ಲಿ ಬರ್ಬೇಕಾದ್ರೆ ಒಬ್ಬ ಹುಡುಗಿ ಸಂಜುಗೆ ಡಿಕ್ಕಿ ಹೊಡೆಯುತ್ತಾಳೆ. ನಗುತ್ತಾ ಬಾ ಎಂದು ಕರೆಯುತ್ತಾಳೆ. ಆಗ ಸಂಜು ಕುಡಿದ ಅಮಲಿನಲ್ಲಿ ಹೇಳದೆ ಕೇಳದೆ ಅವಳ ಜೊತೆ ಹೋಗುತ್ತಾನೆ. ಆ ಮೂಲಕ ಮಾನಸಿಕವಾಗಿ ದೈಹಿಕವಾಗಿ ನೊಂದು ಹೆಣ್ಣಿನ ಸಹವಾಸಕ್ಕೆ ಬಿದ್ದು ತೀರಾ ಅನಾರೋಗ್ಯದಿಂದ ಬಳಲುವ ಸ್ಥಿತಿಗೆ ತಲುಪುತ್ತಾನೆ. ಸಂಜು ಅರೆಪ್ರಜ್ಞನಾಗಿ ಮನೆಯ ಬಾಗಿಲಲ್ಲಿ ಬಿದ್ದಿರುತ್ತಾನೆ. ಅದನ್ನು ಕಂಡ ಪಕ್ಕದ ಮನೆಯ ಗೆಳೆಯ ಅವನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಾನೆ. ಡಾಕ್ಟ್ರೇ, ತುಂಬಾ ವೀಕ್ ಆಗಿದ್ದೇನೆ, ಏನಾಗಿದೆ ಅಂತ ಚೆಕ್ ಮಾಡಿ ಹೇಳಿ. ಸಂಜುವನ್ನು ಎಲ್ಲಾ ಪರೀಕ್ಷೆಗಳಿಗೆ ಒಳಪಡಿಸುತ್ತಾರೆ. ಆಗ ರಿಪೋರ್ಟ್ ಬಂದ ನಂತರ ಡಾಕ್ಟರ್ ಸಂಜುವಿನ ಸ್ನೇಹಿತನನ್ನು ಕರೆದು ಹೇಳ್ತಾರೆ, ನೀವು ಪೇಷಂಟ್ಗೆ ಏನಾಗಬೇಕು? ನಾನು ಅವನ್ ಫ್ರೆಂಡ್ ಡಾಕ್ಟ್ರೇ, ಅವ್ರ ಮನೆ ಹತ್ರನೇ ಇರೋದು. ನಿಮ್ ಫ್ರೆಂಡ್ಗೆ HIV ವೈರಸ್ ತಗಲಿದೆ. ಏನ್ ಹೇಳ್ತಾ ಇದ್ದೀರಾ ಡಾಕ್ಟ್ರೇ? ನಿಜ, ಅವ್ರಿಗೆ HIV ಇದೆ. ಈಗ ನಾನೇನ್ ಮಾಡ್ಲಿ ಡಾಕ್ಟ್ರೇ, ನನ್ ಫ್ರೆಂಡ್ ಗತಿ? ಹಾಗೆ ಯೋಚನೆ ಮಾಡ್ಬೇಡಿ. ನಿಮ್ ಫ್ರೆಂಡ್ಗೆ ಈ ವಿಷಯ ಗೊತ್ತಾದ್ರೂ ಅವರಿಗೆ ನೀವೇ ಧೈರ್ಯ ಹೇಳ್ಬೇಕು. ಅವರು ಮಾನಸಿಕವಾಗಿ ನೋವು ಅನುಭವಿಸದಂತೆ ನೀವೇ ನೋಡ್ಕೋಬೇಕು. ಮೊದಲಿನ ಹಾಗೆ ಅವರು ಮುಕ್ತ ವಾತಾವರಣದಲ್ಲಿ ಹೇಗಿದ್ರೋ ಅದೇ ರೀತಿಯಾಗಿ ಈಗಲೂ ಕೂಡ ಅವರಿಗೆ ಮುಕ್ತ ವಾತಾವರಣವನ್ನ ಕಲ್ಪಿಸಿಕೊಡ್ಬೇಕು. ಮಾನಸಿಕವಾಗಿ ಧೈರ್ಯ ಹೆಚ್ಚಿಸಿಕೊಳ್ಳುವಂತ ಮಾತುಗಳನ್ನ ನೀವೇ ಆಡ್ಬೇಕು. ಈ ರೀತಿಯಾಗಿ ನೀವು ಅವರಿಗೆ ನೋವಾಗದಂತೆ ನೋಡ್ಕೊಂಡ್ರೆ ಅವರು ಇನ್ನೂ 2-3 ವರ್ಷಗಳ ಕಾಲ ಹೆಚ್ಚು ಬದುಕುವ ಅವಕಾಶ ಅವ್ರಿಗೆ ಇದೆ. ಡಾಕ್ಟರ್ ಕೆಲವು ಮೆಡಿಸಿನ್ಗಳನ್ನು ಬರ್ಕೊಟ್ಟು ಅವರನ್ನ ಮನೆಗೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ನಂತರ ಸಂಜುವಿನ ಸ್ನೇಹಿತ ಅವನನ್ನು ಮನೆಗೆ ಕರ್ಕೊಂಡು ಬರ್ತಾ ಇರ್ತಾನೆ. ಡಾಕ್ಟ್ರು ಏನಂದ್ರು? ಒಂದ್ ವಿಷಯ ಹೇಳ್ತೀನಿ, ನೀನ್ ಹೆಚ್ಚಿಗೆ ಗಾಬರಿ ಆಗ್ಬಾರ್ದು. ಗಾಬರಿನ? ಏನು ಹೇಳು? ನಿನ್ಗೆ HIV ಇದೆ ಅಂತೆ. ಅಯ್ಯೋ, ಏನಿದು ಜೋರಾಗಿ ನೀನು? ಧೈರ್ಯ ಮಾತಾಡೋ ಸ್ವಲ್ಪ. ಅಳ್ಬೇಡ ಸಂಜು, ಸಮಾಧಾನ ಮಾಡ್ಕೋ. ಕಾಲ ಇನ್ನೂ ಮಿಂಚಿಲ್ಲ. ನೀನ್ ಸಾಧಿಸಬೇಕಾದ ಶಕ್ತಿ ನಿನ್ನಲ್ಲಿದೆ. ಅಳ್ತಾ ಕುಂತ್ರೆ ನೀನೇನು ಸಾಧಿಸೋಕ್ಕಾಗಲ್ಲ. ಕೆಟ್ಟ ಚಟಗಳಿಗೆ ಗುರಿಯಾಗೋ ಹುಡುಗರಿಗೆಲ್ಲ ನೀನೇ ಮಾದರಿ ಆಗ್ಬೇಕು. ನೀ ಮಾಡಿದ ತಪ್ಪು ಮುಂದೆ ಯಾರು ಮಾಡ್ದ ಹಾಗೆ ನೀನೇ ಅವ್ರಿಗೆ ಎಚ್ಚರಿಕೆ ಗಂಟೆ ಆಗ್ಬೇಕು. ಹೇಳೋ, ಮನ್ಸು ಗಟ್ಟಿ ಮಾಡ್ಕೋ ಸಂಜು, ಎದ್ದೇಳು. ಆಗ್ತಿಲ್ಲ. ನೀನ್ ಹೇಳ್ತಾ ಇರೋದು ನಿಜ. ನಾನು ಸಾಧಿಸ್ತೀನಿ. ಆ ನಂಬಿಕೆ ನನ್ನಲ್ಲಿದೆ. ಏನೇ ಬರ್ಲಿ ಎದುರು ತೋರಿಸ್ತೀನಿ. ನನ್ನ ಹಾಗೆ ಕೆಟ್ಟ ಚಟಗಳಿಗೆ ಬಲಿಯಾಗ್ತಿರೋ ಎಷ್ಟೋ ಅಮಾಯಕರಿಗೆ ನಾನು ಕೈಲಾದ ಸಹಾಯ ಮಾಡ್ತೀನಿ. ನಾನು ಸಾಯೋದ್ರೊಳಗೆ 4 ಜನ ಮೆಚ್ಚೋ ಹಾಗೆ ನನ್ನ ಹಾಗೆ ನೊಂದ ಮನಸ್ಸುಗಳ ಬಾಳಿನ ದಾರಿ ದೀಪ ಆಗೋ ನಿಟ್ಟಿನಲ್ಲಿ ನಾ ಬದುಕು ತೋರಿಸ್ತೀನಿ. ಗುರಿ ಮುಟ್ಟುವ ತನಕ ಛಲ ಬಿಡೋದಿಲ್ಲ. ಗುರಿ ಮುಟ್ಟುವ ತನಕ ಛಲ ಬಿಡುವುದಿಲ್ಲ. ಏನೇ ಆಗಲಿ ಸಾಧಿಸಿ ತೋರಿಸ್ತೀನಿ ಅನ್ನೋ ನಿಟ್ಟಿನಲ್ಲಿ ನಮ್ ಸಂಜು ಸಾಗಿದ್ದಾನೆ. ಬನ್ನಿ, ನಾವು ಅವರ ಜೊತೆ ಕೈ ಜೋಡಿಸೋಣ. ಈ ರೀತಿ ಕೆಟ್ಟ ಚಟಗಳಿಗೆ ಗುರಿಯಾಗಿ ತಮ್ಮ ಜೀವನವನ್ನ ಹಾಳು ಮಾಡಿಕೊಳ್ಳುವಂತಹ ಯುವಜನರನ್ನ ಎಚ್ಚರಿಸೋಣ. Youth support, youth strength, youth involvement. Only on Radioactive 90.4 megahertz. Get active. Get active. Get active. ಕೇಳಿಸಲ್ಲ ಸ್ನೇಹಿತರೆ, ಇದುವರೆಗೂ ಏಡ್ಸ್ ಬಗ್ಗೆ ಜಾಗೃತಿ ಮೂಡಿಸುವಂತಹ ಈ ಕಿರು ನಾಟಕದಲ್ಲಿ ಸಂಜು ಮೊದಲಿಗೆ ಕಾಲೇಜ್ಗೆ ಹೋಗ್ತಾನೆ. ಕಾಲೇಜ್ಗೆ ಹೋಗಿ ಸ್ನೇಹಿತರ ಪರಿಚಯ ಆಗುತ್ತೆ. ಪರಿಚಯ ಆಗಿ ಯಾವುದೋ ಒಂದು ಘಟನೆ ನಡೆದು ಅವನಿಗೆ ಲವ್ ಆಗಿ ಒಂದು ಹುಡುಗಿನ ಇಷ್ಟಪಡ್ತಾನೆ. ಹುಡುಗಿನ ಇಷ್ಟಪಟ್ಟು ಮೊದಲನೇ ದಿನನೇ ಅವಳಿಗೆ ಪ್ರೀತಿ ಹೇಳ್ಕೋಬೇಕು ಅಂತ ಓಡ್ತಾನೆ. ಪ್ರೀತಿ ಹೇಳೋದಕ್ಕೆ ಹೊರಟಿದ್ದ ದಿನಾನೇ ಅವನಿಗೆ ಗೊತ್ತಾಗುತ್ತೆ, ನೋವಾಗುತ್ತೆ. ಅಂದ್ರೆ ಪ್ರೀತಿ ತಿರಸ್ಕಾರಕ್ಕೆ ಒಳಗಾಗ್ತಾನೆ. ತಿರಸ್ಕಾರಕ್ಕೆ ಒಳಗಾಗಿ ಅವನು ಅದೇ ನೋವಲ್ಲಿ ಪ್ರತಿನಿತ್ಯ ಅವಳದೇ ನೆನಪಲ್ಲಿ ಕೆಟ್ಟ ಚಟಗಳಿಗೆ ಹೋಗ್ತಾನೆ, ಕುಡಿತಕ್ಕೆ ಬಲಿಯಾಗ್ತಾನೆ. ಅದೇ ರೀತಿ ಇನ್ನೊಬ್ಬ ಬೇರೆಯವರ ಸಂಘ ಮಾಡಿ ಬೇರೆಯವ್ರ ಸಂಘ ಮಾಡೋದ್ರಿಂದ ಅವನಿಗೆ HIV ಈ ಸೋಂಕು ಏನಿರುತ್ತೆ ಅದು ತಗುಲಿ ಮುಂದೆ ಒಂದಿನ ಅವನ ಸ್ನೇಹಿತ ಡಾಕ್ಟರ್ ಹತ್ರ ಕರ್ಕೊಂಡು ಹೋದಾಗ ಡಾಕ್ಟರಿಂದ ಆ ವಿಷಯ ಅವನಿಗೆ ತಿಳಿಯುತ್ತೆ. ತಿಳಿದಾಗ ಡಾಕ್ಟರ್ ಕೂಡ ಅವನಿಗೆ ಮುಂದೆ ಏನೇನು ಪ್ರಿಕಾಷನ್ ತಗೋಬೇಕು ಅಂತ ಹೇಳ್ತಾರೆ ಅವನ ಸ್ನೇಹಿತನಿಗೆ. ಮತ್ತೆ ಸ್ನೇಹಿತ ಬಂದು ಅವನಿಗೆ ಹೇಳಿದ್ದಾದ್ಮೇಲೆ ಅವನು ಕೂಡ ಮತ್ತೆ ಮನ ನೊಂದ್ಕೊಳ್ಳದೆ ಮುಂದೆ ಏನಾದ್ರು ಜೀವನದಲ್ಲಿ ಸಾಧಿಸಿ ತೋರಿಸ್ತೀನಿ, ನನ್ನ ಜೀವನ ಇಷ್ಟೇ ಅಲ್ಲ, ನಾನು ಇನ್ನೊಬ್ಬರಿಗೆ ಮಾದರಿಯಾಗಿ ಬದುಕ್ತೀನಿ ಅಂತ ಎಷ್ಟು ಛಲದಿಂದ ನೋಡಿದ್ನಲ್ಲ. ಹಾಗೇನೆ ಸಮಾಜದಲ್ಲಿ ಎಲ್ಲ ಯಾರ್ಯಾರೀಗ ಈ HIV ಸೋಂಕಿಗೆ ಒಳಪಟ್ಟಿರ್ತಾರೋ ಅವ್ರಿಗೆ ಪ್ರತಿಯೊಬ್ಬರು ಅವರ ಮನಸ್ಸಿಗೆ ಭಂಗಪಡಿಸಿದಂಗೆ ಅವರ ಮನಸ್ಸಿಗೆ ನೀವು ಒಳ್ಳೆಯ
ವಿಚಾರಗಳನ್ನ ಹೇಳ್ತಾ ಅವರ ಜೀವನದಲ್ಲಿ ಏನಾದ್ರೂ ಒಂದು ಮಾಡಿ ಸಾಧಿಸುವಂತಹ ಧೈರ್ಯನ ತುಂಬಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಧನ್ಯವಾದಗಳು.